ಹಾಯ್ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಸಿಂಪಲ್ ಆದ ಅಂಜಲ್ ಫಿಶ್ ಫ್ರೈಯನ್ನು ಹೇಗೆ ಮಾಡುವುದಂತ ತೋರಿಸಿಕೊಡ್ತಿದ್ದೇನೆ. ಬನ್ನಿ, ಮೊದಲಿಗೆ ನಾವು ಅಂಜಲನ್ನು ಒಳ್ಳೆ ಮಾಡಿ ವಾಶ್ ಮಾಡುವ. ನಾನಿಲ್ಲಿ 2 ಪೀಸ್ ಅಂಜಲನ್ನು ತಗೊಂಡಿದ್ದೇನೆ. ಅದನ್ನು ಚೆಂದ ಮಾಡಿ ಕ್ಲೀನ್ ಮಾಡಬೇಕು. ನೀವು ಒಂದು ವೇಳೆ ಅಂಜಲ್ ಫಿಶನ್ನು ಯಾವತ್ತಾದರೂ ಫ್ರಿಜ್ಜಲ್ಲಿ ಇಟ್ಟರೆ ಅದನ್ನು ನೀವು ಹೊರಗಡೆ ತೆಗೆಯುವಾಗ ಡೈರೆಕ್ಟ್ ನೀರಲ್ಲಿ ಹಾಕಬೇಡಿ. ಜಸ್ಟ್ ನೀರಲ್ಲಿ ಹಾಕದೆ ಹೊರಗಡೆ ಇಡಿ. ಅದು ತನ್ನಿಂತಾನೇ ಐಸ್ ಬಿಡಬೇಕು. ಒಂದು ವೇಳೆ ನೀವು ನೀರಲ್ಲಿ ಹಾಕಿ ಆ ಐಸ್ ಹೋಗ್ತದೆ ಅಂತ ನೀವು ಬಿಟ್ಟರೆ ಆ ಮೀನು ನೀರನ್ನು ಒಳ್ಳೆ ಎಳ್ಕೊಳ್ತದೆ ಮತ್ತು ಮೀನು ಉದುರಿ ಹೋಗ್ತದೆ. ಹಾಗಾಗಿ ಅದು ನಂದು ಸಣ್ಣ ಟಿಪ್ಸ್. ಯಾವತ್ತೂ ಅಂಜಲ್ ಮೀನನ್ನು ಜಾಸ್ತಿ ಹೊತ್ತು ನೀರಲ್ಲಿ ಇಡಬಾರ್ದು. ನೀವು ಅಂಜಲ್ ಫಿಶ್ದು ಕರಿ ಮಾಡಿ ಅಥವಾ ಫ್ರೈ ಮಾಡಿ ಏನು ಬೇಕಾದರೂ ಮಾಡಿ, ಆವಾಗ ನೀವು ನೀರಲ್ಲಿ ಜಾಸ್ತಿ ಹೊತ್ತು ಇಡಬೇಡಿ. ಜಸ್ಟ್ ನೀವು ಹೀಗೆ ಕೈಯಲ್ಲಿ ವಾಶ್ ಮಾಡಿ ನೀರಲ್ಲಿ ಇಡ್ಬೋದು. ಅದು ಸಹ ಟ್ಯಾಪಿನ ನೀರು ಬಿಡುವಾಗ ಫುಲ್ ಪ್ರೆಷರಲ್ಲಿ ಬಿಡಬೇಡಿ. ನಾನಿಲ್ಲಿ ನೋಡಿ ಮೀಡಿಯಮ್ ಪ್ರೆಷರಲ್ಲಿ ಇಟ್ಟಿದ್ದೇನೆ. ಹಾಗೆಯೇ ಮೆಲ್ಲ ಪ್ರೆಷರಲ್ಲಿ ಇಟ್ಕೊಂಡು ವಾಶ್ ಮಾಡಿ ಕ್ಲೀನ್ ಮಾಡಿ ಸಪ್ರೇಟ್ ಇಟ್ಕೊಳ್ಳಿ. ನೋಡಿ, ಈಗ ಕ್ಲೀನ್ ಮಾಡಿ ಸಪ್ರೇಟ್ ಇಟ್ಟಿದ್ದೇನೆ. ಈಗ ಇನ್ನೊಂದು ಬೌಲ್ ತಗೊಂಡು ಅದರಲ್ಲಿ ಒಂದು 1/2 ಟೀ ಸ್ಪೂನು ಅರಿಶಿನ ತಗೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚ ಖಾರದ ಪುಡಿ. ಇಲ್ಲಿ ನಾನು ಒಂದು 2 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ತಗೊಂಡಿದ್ದೇನೆ. ಮತ್ತು ಸ್ವಲ್ಪ ವಿನಿಗರ್. ನೀವಿಲ್ಲಿ ನಿಂಬೆ ರಸ ಸಹ ಯೂಸ್ ಮಾಡ್ಬೋದು ಅಥವಾ ಹುಣಸೆ ಹುಳಿಯದ್ದು ರಸ ಸಹ ಯೂಸ್ ಮಾಡ್ಬೋದು. ನನ್ನ ಹತ್ರ ಎರಡೂ ಇರಲಿಲ್ಲ, ಹಾಗಾಗಿ ನಾನು ವಿನಿಗರನ್ನು ಯೂಸ್ ಮಾಡಿದ್ದೇನೆ. ಒಂದು ವೇಳೆ ಹುಣಸೆ ರಸ ಇದ್ದರೆ ನಿಮ್ಮ ಹತ್ರ ಹುಣಸೆಯನ್ನು ಸ್ವಲ್ಪ ನೀರಲ್ಲಿ ನೆನೆಸಿ ಹಾಕಿ ಅದರ ನೀರನ್ನು ಇದಕ್ಕೆ ಹಾಕಿದರೆ ಒಳ್ಳೆಯದಾಗ್ತದೆ. ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಒಳ್ಳೆ ಮಾಡಿ ಪೇಸ್ಟ್ ಮಾಡಿ. ಈ ಮಸಾಲದ ಪೇಸ್ಟ್ ತೆಳುವು ಆಗಬಾರ್ದು. ತೆಳುವು ಆದರೆ ಮೀನಿಂದ ಬಿಟ್ಟು ಹೋಗ್ತದೆ. ಬಿಟ್ಟು ಹೋದ್ಮೇಲೆ ಅದರ ರುಚಿ ಒಳ್ಳೇದು ಬರೋದಿಲ್ಲ. ಹಾಗಾಗಿ ಜಾಸ್ತಿ ದಪ್ಪ ಸಹ ಇಡಬೇಡಿ, ಜಾಸ್ತಿ ತೆಳುವು ಸಹ ಇಡಬೇಡಿ. ಮೀಡಿಯಮ್ ಹದ ಇಟ್ಕೊಳ್ಳಿ. ನೋಡಿ, ನಾನಿಲ್ಲಿ ಎಷ್ಟು ಇಟ್ಕೊಂಡಿದ್ದೇನೆ ಅಷ್ಟೇ ಹದ ಇಟ್ಕೊಳ್ಳಿ. ಒಳ್ಳೆ ಮಾಡಿ ಮೀನಿಗೆ 2 ಬದಿ ಸಹ ಒಳ್ಳೆ ಮಾಡಿ ಕೋಟ್ ಮಾಡಿ. ಇಲ್ಲಿ ನಾನು ಕಾರ್ನ್ಫ್ಲವರ್, ರೈಸ್ ಫ್ಲವರ್, ಮೊಟ್ಟೆ ಎಂತ ಸಹ ಆ್ಯಡ್ ಮಾಡಲಿಲ್ಲ. ಈ ಮಸಾಲ ಬಿಟ್ಟು ಸಹ ಹೋಗೋದಿಲ್ಲ ನೀವು ಎಣ್ಣೆಯಲ್ಲಿ ಫ್ರೈ ಮಾಡುವಾಗ. 2 ಮೀನನ್ನು ಒಳ್ಳೆ ಮಾಡಿ ಮಸಾಲ ಹಚ್ಚಿ ಇಟ್ಕೊಳ್ಳಿ. ಒಳಗೊಳಗೆ ಒಳ್ಳೆ ಮಾಡಿ ಹಾಕಿ, ಆಗ ಉಪ್ಪು ಒಳ್ಳೆ ಮಾಡಿ ಎಳ್ಕೊಳ್ತದೆ, ಒಳ್ಳೆ ತಾಗ್ತದೆ. ಇದು ದೊಡ್ಡ ಮೀನು ಮತ್ತು ಸ್ಲೈಸಸ್ ಅವರು ದಪ್ಪ ಇಟ್ಕೊಂಡಿದ್ದಾರೆ, ಹಾಗಾಗಿ ಸ್ವಲ್ಪ ಮಸಾಲ ಉಪ್ಪು ಎಳ್ಕೊಳ್ಳಿಕ್ಕೆ ಟೈಮ್ ತಾಗ್ತದೆ. ತೆಳುವು ಸ್ಲೈಸ್ ಆದರೆ ಸ್ವಲ್ಪ ಹೊತ್ತು ಇಟ್ಟರೆ ಪರವಾಗಿಲ್ಲ. ಇದು ಸ್ವಲ್ಪ ದಪ್ಪ ಉಂಟು, ಹಾಗಾಗಿ ಮ್ಯಾರಿನೇಟ್ ಮಾಡಿ 1 ಅವರ್ ಆದರೂ ನೀವು ಇಟ್ಕೊಳ್ಬೇಕು. ಈಗ 1 ಅವರ್ ಈ ಮ್ಯಾರಿನೇಟ್ ಮಾಡಿದ ಫಿಶನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು. ನೀವು ಹೊರಗಡೆ ಇಡೋದಾದರೂ ಇಡ್ಬೋದು, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಫ್ರಿಜ್ಜಲ್ಲಿ ಇಟ್ಟರೆ ಮಸಾಲ ಒಳ್ಳೆ ಎಳ್ಕೊಳ್ತದೆ. ಈಗ ಒಂದು ಪ್ಯಾನ್ ತಗೊಂಡು ಗ್ಯಾಸನ್ನು ಆನ್ ಮಾಡಿ ಪ್ಯಾನನ್ನು ಗ್ಯಾಸ್ ಮೇಲೆ ಇಟ್ಟು ಈಗ ಪ್ಯಾನಲ್ಲಿ ಕೊಬ್ಬರಿ ಎಣ್ಣೆಯಿಂದ ಫ್ರೈ ಮಾಡಬೇಕು. ನಾನು ಯಾವತ್ತು ಫಿಶ್ ಫ್ರೈ ಮಾಡುವಾಗ ಪ್ರಿಫರ್ ಮಾಡುವ ಎಣ್ಣೆ ಕೊಬ್ಬರಿ ಎಣ್ಣೆ. ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ, ಆವಾಗಲೇ ಫಿಶ್ ಮಸಾಲ ನೀವು ಎಂಥ ಮಸಾಲ ಮಾಡಿದರೂ ಆ ಮಸಾಲಕ್ಕೆ ಟೇಸ್ಟ್ ಬರ್ತದೆ. ಮತ್ತೊಂದು ಟಿಪ್ಸ್, ಪ್ಯಾನಲ್ಲಿ ಎಣ್ಣೆ ಹಾಕಿದ ಮೇಲೆ ಎಣ್ಣೆ ಒಳ್ಳೆ ಫ್ರೈ ಅಂದರೆ ಬಿಸಿ ಆಗಬೇಕು. ಆವಾಗಲೇ ನೀವು ಫಿಶ್ ಫ್ರೈಯನ್ನು ಕಾವಲಿ ಮೇಲೆ ಹಾಕಿ. ಒಂದು ವೇಳೆ ಎಣ್ಣೆ ಬಿಸಿ ಆಗದೆ ನೀವು ಕಾವಲಿ ಮೇಲೆ ಹಾಕಿದರೆ ಆ ಮಸಾಲ ಅಡಿಗೆ ಆಗ್ತದೆ ಮತ್ತು ಫಿಶ್ ಮಾತ್ರ ಮೇಲೆ ಬರ್ತದೆ. ಯಾವತ್ತು ಪ್ಯಾನ್ ಮೇಲೆ ಎಣ್ಣೆ ಹಾಕಿ ಎಣ್ಣೆ ಕಾಯಬೇಕು. ಕಾದ ನಂತರನೇ ನೀವು ಫಿಶ್ ಹಾಕಬೇಕು. ನೋಡಿ, ನನ್ನ ಎಣ್ಣೆ ಒಳ್ಳೆ ಕಾದಿದೆ. ನಾನು ಫಿಶ್ ಹಾಕುವಾಗಲೇ ಅದು
ಚಟರ್ ಪಟರ್ ಅಂತ ಇತ್ತು. ಹಾಗೆ ಆಗಬೇಕು. ಕೆಲವ್ರು ಏನಿಲ್ಲ, ಟೈಮ್ ಇಲ್ಲ ಅಂತೇಳಿ ಎಣ್ಣೆಯನ್ನು ಹಾಕಿ ಎಣ್ಣೆಯ ಮೇಲೆ ಫಿಶನ್ನು ಹಾಕಿ ಬಿಡ್ತಾರೆ. ಮತ್ತು ನನ್ನ ಫಿಶ್ ಏಳಲಿಲ್ಲ, ನನ್ನ ಫಿಶ್ ಬಿಟ್ಟೋಯ್ತು, ಸ್ಕಿನ್ ಹೋಯಿತು ಎಲ್ಲ ಹೇಳ್ತಾರೆ, ಕೋಟಿಂಗ್ ಕರೆಕ್ಟ್ ಬರಲಿಲ್ಲ ಅಂತ. ಸೊ ನಾವು ಸ್ವಲ್ಪ ವೆಯ್ಟ್ ಮಾಡಬೇಕು ಎಣ್ಣೆ ಬಿಸಿ ಆಗುವವರೆಗೆ. ಉಳಿದ ಮಸಾಲೆ ಎಲ್ಲ ಒಳ್ಳೆ ಮಾಡಿ ಫಿಶ್ಶಿಗೆ ಹಾಕಿ, ಮತ್ತು ಫಿಶ್ ಫ್ರೈ ಮಾಡುವಾಗ ಫಿಶನ್ನು ಕಾವಲಿಯನ್ನು ಮುಚ್ಚಿ ಇಡಬೇಡಿ. ಯಾವತ್ತು ಫಿಶ್ ಫ್ರೈ ಮಾಡುವಾಗ ಕಾವಲಿ ಓಪನ್ ಇರಬೇಕು. ನೋಡಿ, ಅಡಿಯಲ್ಲಿ ಒಳ್ಳೆ ಫ್ರೈ ಆಗಿದೆ, ಮಸಾಲ ಒಳ್ಳೆ ಎದ್ದು ಬಂದಿದೆ. ಚೂರು ಮಸಾಲ ನಂದು ಅಡಿಗೆ ತಾಗಲಿಲ್ಲ. ಇದೇ ಮಸಾಲವನ್ನು ನೀವು ಕಬ್ಬಿಣದ ಕಾವಲಿಯಲ್ಲಿ ಮಾಡಿದರೂ ಹೀಗೆ ಆಗ್ತದೆ, ಒಳ್ಳೆ ಏಳ್ತದೆ. ಒಂದು ವೇಳೆ ಈ ಸ್ಟೇಜಲ್ಲಿ ನಿಮಗೆ ಅಡಿಯಲ್ಲಿ ಪುನಃ ಎಣ್ಣೆ ಬೇಕಂತಿದ್ರೆ ನೀವು ಪುನಃ 1 ಟೇಬಲ್ ಸ್ಪೂನ್ ಎಣ್ಣೆ ಆ್ಯಡ್ ಮಾಡ್ಬೋದು. ಆದರೆ ನಾನು ಎಣ್ಣೆ ಆ್ಯಡ್ ಮಾಡಲಿಲ್ಲ. ಕಾವಲಿಯ ಬಿಸಿಗೆ ಅದು ಸ್ಲೋ ಫ್ಲೇಮಲ್ಲಿ ಒಳ್ಳೆ ಬಿಸಿ ಫ್ರೈ ಆಗ್ತದೆ. ನಾನಿಲ್ಲಿ ಬೇವಿನ ಎಲೆಯನ್ನು ಆ್ಯಡ್ ಮಾಡಿದ್ದೇನೆ, ಅದು ಜಸ್ಟ್ ಫ್ಲೇವರಿಗೋಸ್ಕರ. ನಿಮಗೆ ಇಷ್ಟ ಇಲ್ಲದಿದ್ದರೆ ನೀವು ಆ್ಯಡ್ ಮಾಡೋದು ಬೇಡ, ಸ್ಕಿಪ್ ಮಾಡ್ಬೋದು. ಬೇವಿನ ಎಲೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದರೆ ಅದರ ಅರೋಮ ಒಳ್ಳೆ ಇಳ್ಕೊಳ್ತದೆ. ಫಿಶ್ ತಿನ್ನುವಾಗ ಸಹ ಒಳ್ಳೆ ಆಗ್ತದೆ. ಕೆಲವರು ಬೇವಿನ ಎಲೆಯನ್ನು ತಿನ್ನುವುದೇ ಇಲ್ಲ, ಆದರೆ ಫಿಶ್ ಫ್ರೈ ಮಾಡಿದ ಬೇವಿನ ಎಲೆಯನ್ನು ತಿಂದರೆ ಒಳ್ಳೆಯದಾಗ್ತದೆ. ನೋಡಿ, 2ನೇ ಬದಿಯನ್ನು ಸಹ ನಾನು ಕವಚಿ ಹಾಕಿದ್ದೇನೆ, ಆದರೂ ಆ ಮಸಾಲ ಹಾಗೆಯೇ ಉಂಟು. ನಾನು ಎಣ್ಣೆ ಹಾಕಿರಲಿಲ್ಲ. ನೋಡಿ, ಒಳ್ಳೆ ಮಾಡಿ ಮೀನಿಗೆ ಕೋಟ್ ಆಗಿ ಉಂಟು, ನೀವು ನೋಡ್ಬೋದು. ತುಂಬ ರುಚಿಯಾಗಿರ್ತದೆ. ಇದು ಸಿಂಪಲ್ ಮಸಾಲ, ಯಾರು ಬೇಕಾದರೂ ಮಾಡ್ಬೋದು. ಬ್ಯಾಚುಲರ್ಸ್, ಯಾರು ಸಿಂಗಲ್ ಇದ್ದವರು ಮೀನು ತಿನ್ನಬೇಕಂತ ಆಸೆ ಆದರೆ ಮೀನು ತಂದು ಇದೇ ಸಿಂಪಲ್ ಮಸಾಲದಿಂದ ನೀವು ಫ್ರೈ ಮಾಡಿ ಒಳ್ಳೆ ಮಾಡಿ ಎಂಜಾಯ್ ಮಾಡಿ. ಮತ್ತು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.